ಅದೊಂದು ಘಟನೆ ಬಸವನಗುಡಿ ಏರಿಯಾದ ಜನರನ್ನ ಬೆಚ್ಚಿ ಬೀಳ್ಸಿತ್ತು. ಏಕಾಏಕಿ ಮಚ್ಚು ತಂದು ಅಂಗಡಿಯ ವಸ್ತುಗಳನ್ನ ಚೆಲ್ಲಾಪಲ್ಲಿ ಮಾಡಿ ಆ ಕಿರಾತಕ ಎಸ್ಕೇಪ್ ಆಗಿದ್ದ. ಯಾಕೆ ಬಂದ, ಏನಕ್ಕೆ ದಾಂಧಲೆ ನಡೆಸಿದ ಅನ್ನೋದು ಸಸ್ಪೆನ್ಸ್ ಆಗಿತ್ತು. ಆದರೆ ಪೊಲೀಸರು ಈ ನಿಗೂಢ ಭೇದಿಸಿ ಆ ಕಿರಾತಕನ ಒತ್ತು ಕರೆದುಕೊಂಡು ಬಂದಿದ್ದಾರೆ. ಈ ಕೇಸ್ಗೆ ಸುಪಾರಿ ಟ್ವಿಸ್ಟ್ ಕೂಡ ಸಿಕ್ಕಿದ್ದು. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಂಗಡಿಗೆ ನುಗ್ಗಿ ಮಚ್ಚಿನಿಂದ ದಾಂಧಲೆ ನಡೆಸಿದ ಪ್ರಕರಣ. ಬಿಸಿನೆಸ್ಗಾಗಿ ದಾಂಧಲೆ, ಸುಪಾರಿ ಕೊಟ್ಟ ಕಾಂಪಿಟೇಟರ್. ಇದೇ ತಿಂಗಳ ಆಗಸ್ಟ್ 10ನೇ ತಾರೀಕು ನಡೆದ ಘಟನೆಯದು. ಬೆಂಗಳೂರಿನ ಬಸವನಗುಡಿ ಠಾಣೆಯ ಗಾಂಧಿ ಬಜಾರ್ನಲ್ಲಿ ನಡೆದಿದ್ದ ಘಟನೆಯ ಸಿಸಿಟಿವಿ ನೋಡಿದ್ರೆ ಎಂತಹವರು ಬೆಚ್ಚುವಂತೆ ಮಾಡುತ್ತೆ. ತಡರಾತ್ರಿ ಹೆಲ್ಮೆಟ್ ಧರಿಸಿ ಲಾಂಗ್ ಹಿಡಿದು ಬಂದಿದ್ದ ಈ ಪುಡಿ ರೌಡಿ ಬೆಂಗಳೂರಿನ ಗಾಂಧಿ ಬಜಾರ್ನ ಜಂಬೋ ಕಿಂಗ್ ಅಂಗಡಿಗೆ ನುಗ್ಗಿದ್ದ. ಹಿಂದೆ ಮುಂದೆ ನೋಡದೆ ಲಾಂಗ್ ಹಿಡಿದು ಇಡೀ ಅಂಗಡಿಯನ್ನ ಧ್ವಂಸ ಮಾಡಿದ್ದ. ಮಚ್ಚಿನಿಂದ ಶಾಪ್ನ ಗ್ಲಾಸ್, ಕಂಪ್ಯೂಟರ್, ಕ್ಯಾಶ್ ಕೌಂಟರ್ ಚಿಂದಿಗೈದು ಅಂಗಡಿಯಲ್ಲಿದ್ದ ಮಾಲೀಕ ಮಂಜುನಾಥ್ಗೆ ವಾರ್ನಿಂಗ್ ಕೊಟ್ಟು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದ. ಘಟನೆಯ ಬಳಿಕ ಶಾಪ್ನ ಮಾಲೀಕ ಸೀದಾ ಬಸವನಗುಡಿ ಪೊಲೀಸರಿಗೆ ಮಾಹಿತಿ ನೀಡಿ ದೂರು ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಬಸವನಗುಡಿ ಪೊಲೀಸರಿಗೆ ಪುಡಿ ರೌಡಿ ಆಸಿಫ್ ಪಾಷಾ ತಗಲಾಕೊಂಡಿದ್ದ. ಈ ಆಸಿಫ್ ಕಲಾಸಿಪಾಳ್ಯ ಠಾಣೆಯ ಮೋಸ್ಟ್ ವಾಂಟೆಡ್ ಕುಖ್ಯಾತ ಕಳ್ಳನಂತೆ. ಕಳ್ಳನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದ ಬಸವನಗುಡಿ ಪೊಲೀಸರು ಬಾಯಿ ಬಿಡಿಸಿದ್ದಾರೆ. ಆದ್ರೆ ಕಳ್ಳ ಆಸಿಫ್ ಕಾಕಿ ಮುಂದೆ ಸುಪಾರಿ ಕೊಟ್ಟು ಅಂಗಡಿಗೆ ಡ್ಯಾಮೇಜ್ ಮಾಡಿಸಿದ್ರು ಅಂತ ಹೇಳಿದ್ದಾನಂತೆ. ಇನ್ನು ಘಟನೆಯ ಹಿಂದೆ ಕಾಣದ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋ ಅನುಮಾನ ಇದೆ. ಈ ಜಂಬೋ ಕಿಂಗ್ ಇತ್ತೀಚೆಗೆ ಓಪನ್ ಆಗಿ ವ್ಯಾಪಾರ ಚೆನ್ನಾಗಿತ್ತು. ಪಿಜ್ಜಾ, ಬರ್ಗರ್ ಸಿಗುವಂತಹ ಶಾಪ್ ಇದು. ಆದ್ರೆ ಇದೇ ಏರಿಯಾದಲ್ಲಿ ಮತ್ತೊಂದು ಪಿಜ್ಜಾ, ಬರ್ಗರ್ ಮಾರೋ ಅಂಗಡಿ ಇದೆ. ಜಂಬೋ ಕಿಂಗ್ ಬಂದಾಗಿಂದ ಆ ಶಾಪ್ಗೆ ಲಾಸ್ ಆಗಿತ್ತಂತೆ. ಅದಕ್ಕೆ ಆ ಬರ್ಗರ್ ಶಾಪ್ ನ ಮಾಲೀಕ ಕಳ್ಳನಿಗೆ ಸುಪಾರಿ ಕೊಟ್ಟು ಜಂಬೋ ಕಿಂಗ್ ನಲ್ಲಿ ದಾಂಧಲೆ ನಡೆಸಿದ್ದಾನೆ ಎನ್ನಲಾಗ್ತಿದೆ. ಇದೀಗ ಕಳ್ಳ ಆಸಿಫ್ ಸುಪಾರಿಯನ್ನ ಯಾರು ಕೊಟ್ರು ಅನ್ನೋ ವಿಚಾರವನ್ನ ಮಾತ್ರ ಹೇಳ್ತಾ ಇಲ್ವಂತೆ. ಸದ್ಯ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ದು, ಸುಪಾರಿ ಕೊಟ್ಟವರು ಯಾರು ಅನ್ನೋದನ್ನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.